ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಚೆಂಬೆಬೆಳ್ಳೂರಿನ ಬೊಳ್ಳರಿ ಮಾಡುವಿನಲ್ಲಿ ಹುಲಿಯ ಸಂಚಾರ, ಹೆಜ್ಜೆ ಗುರುತು ಪತ್ತೆ. ಸಂಕೇತ್ ಪೂವಯ್ಯ ಮುಂದಾಳತ್ವದಲ್ಲಿ ಕಾರ್ಯಾಚರಣೆಗಿಳಿದ ಇಲಾಖೆಯ ಸಿಬ್ಬಂದಿಗಳು. ಬೆಳ್ಳಂ ಬೆಳಿಗ್ಗೆ ಕಾರ್ಯಾಚರಣೆಗಿಳಿದ ಅರಣ್ಯ ಸಿಬ್ಬಂದಿಗಳ ತಂಡ. ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯನವರಿಂದ ಖುದ್ದು ಪರಿಶೀಲನೆ. ಕಾರ್ಯಾಚರಣೆ ತಂಡಕ್ಕೆ ಹಲವು ಸಲಹೆ ನೀಡಿದ ಸಂಕೇತ್ ಪೂವಯ್ಯ. ಸ್ಥಳದಲ್ಲಿಯೇ ಮೊಕಂ ಹೊಡಿರುವ ವಿರಾಜಪೇಟೆ ಆರ್ಎಫ್ಒ ಶಿವರಾಮ್. 40ಕ್ಕೂ ಅಧಿಕ ಸಿಬ್ಬಂದಿಗಳಿಂದ ಹುಲಿಯ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ. ಗ್ರಾಮಸ್ಥರ ಮಾಹಿತಿಯ ಮೇರೆ ಮುಂಜಾನೆಯ ವೇಳೆ ಕಾರ್ಯಾಚರಣೆಗಿಳಿದ ತಂಡ. നിങ്ങളുടെ പേപ്പർ അടിപ്പല്ലേ കണ്ടെത്തുന്നുണ്ട്. ಹುಲಿ ಕಾರ್ಯಾಚರಣೆಗೆ ಇಡೀ ತಂಡನ ಕರ್ಕೊಂಡು ಬಂದಿದ್ದೀವಿ. ಸರಿ, ಏನೆಲ್ಲ ಆಗ್ತಾ ಇದೆ? ವಿರಾಜಪೇಟೆ ನಗರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಚೆಂಬೆಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಳ್ಳರಿಮಾಡು ಗ್ರಾಮದಲ್ಲಿ ಸುಮಾರು 2 ದಿವಸದಿಂದ ಹುಲಿ ಸಂಚಾರ ಇದೆ ಅಂತಕ್ಕಂಥ ಮಾಹಿತಿಯನ್ನು ಗ್ರಾಮಸ್ಥರು ನಮಗೆ ಕೊಟ್ಟಿದ್ದಾರೆ. ಮೊನ್ನೆ ಕೂಡ ಒಂದು ಹಸುವನ್ನು ಕೊಂದು ಹಾಕಿದೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಅದರಿಂದ ಇವತ್ತು ಬೆಳಗ್ಗೆ 6 ಗಂಟೆಗೆ ನಮಗೆ ಗ್ರಾಮಸ್ಥರು ಕರೆ ಮಾಡಿ ಹುಲಿಯನ್ನು ಒಬ್ಬರು ಕಂಡಿದ್ದಾರೆ ಅಂತ ಹೇಳ್ತಕ್ಕಂಥ ಸ್ಪಷ್ಟ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ.
ಈಗ ನಾವು ಸುಮಾರು 40 ದಿನ ಸಿಬ್ಬಂದಿ ಬೆಳಗ್ಗೆನೇ ಈ ಭಾಗದಲ್ಲಿ ಹುಲಿ ಕಾರ್ಯಾಚರಣೆ ಶುರು ಮಾಡಿದ್ದೇವೆ. ಖಂಡಿತವಾಗಲೂ ಗ್ರಾಮಸ್ಥರೇನು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಇವತ್ತು ಸಂಜೆ ಒಳಗಾಗಿ ಹುಲಿಯನ್ನು ಅದರ ವಾಸಸ್ಥಾನಕ್ಕೆ ದಾಟುವಂಥ ಕೆಲಸವನ್ನು ಮಾಡ್ತೇವೆ. ನನಗಿದ್ರೆ ಒಂದು ಈಗ ನಾವಿಲ್ಲಿ ಚಂಬೇವಲ್ರು ಪಂಚಾಯತಿಗೆ ಸೇರಿದ್ದೇವೆ. ನನಗೆ ಚಂಬೇವಲ್ರಿಂದ ಇಲ್ಲಿ ಬೆಳ್ಳಾರಿ ಎಂಬ ವಿಲೇಜಲ್ಲಿ ಒಂದು 5 ದಿವಸ ಹಿಂದೆ ಹುಲಿಯನ್ನು ಕಂಡಿದ್ದಾರಂತೆ. ನೋಡುವಾಗ ಒಂದು ಹಸುವನ್ನು ಇಲ್ಲಿ ಕೊಂದಾಕಿ ನೋಡುವಾಗ ಹುಲಿ ಇದೆ ಅಂತೇಳಿ ಕನ್ಫರ್ಮ್ ಆಗಿದೆ. ಅದಕ್ಕೆ ನಾವು ಸಂಕೇತ್ ಗೋಯನ್ ಹತ್ರ ಹೋಗ್ಬಿಟ್ಟು ನಾವು ಈ ಥರ ಆಗಿದೆ ಅಂತೇಳಿ ಊರಿನವರನ್ನು ಸೇರಿ ನಿನ್ನೆ ಹೋಗಿ ಅವಾಗ ಕೊಟ್ಟಿದ್ದೀವಿ. ಅವರು ಅದರ ಪ್ರಕಾರ ಇವತ್ತು ಎಲ್ಲ ಬಂದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.